ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ವಂದನೆಗಳು. ಈ ಉದಯ ಕಾಲದಲ್ಲಿ ನಿಮ್ಮನ್ನು ಸಂಧಿಸುವಂತ ಭಾಗ್ಯವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಹೇಳ್ತೇನೆ. ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ? ದೇವರು ಒಳ್ಳೆಯವನಾಗಿದ್ದಾನೆ. ಅನೇಕರ ಜೀವಿತಗಳಲ್ಲಿ ದೇವರ ವಾಕ್ಯ ಹೊಡ್ತಾ ಇದೆ. ನಾನು ನಿಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ, ನೀವು ಎಂದಿಗೂ ಕದಲುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ದೇವರ ವಾಗ್ದಾನವನ್ನು ಈ ದಿನ ಕೊಡ್ತಾ ಇದ್ದಾನೆ. ನಮಗೊಂದು ನಂಬಿಕೆ ಇರಬೇಕು, ನಾವು ಕದಲುವುದಿಲ್ಲ ಎಂಬುದಾಗಿ. ಅನೇಕರು ಯೇಸು ಕ್ರಿಸ್ತನನ್ನು ನಂಬುತ್ತಾರೆ, ಆ ನಂಬಿಕೆ ಪ್ರಕಾರ ಬದುಕುವುದನ್ನ ಬಿಟ್ಟು ಬಿಡ್ತಾರೆ. ನನ್ನ ಜೀವಿತದಲ್ಲಿ ನಾನು ನೋಡಿದಾಗೆ ಅನೇಕರು ಪ್ರತಿದಿನ ಹೊಸಬರು ಭೇಟಿ ಆಗ್ತಾ ಇರ್ತಾರೆ, ಹಳೆಬರು ಭೇಟಿ ಆಗ್ತಾ ಇರ್ತಾರೆ, ಮಂದಿರಕ್ಕೆ ಬರೋರು ಭೇಟಿ ಆಗ್ತಾ ಇರ್ತಾರೆ. ಏನೋ ಒಂದು ಭಯದಿಂದ ಬದುಕ್ತಾರೆ ಮತ್ತು ನಟನೆಗಳನ್ನು ಮಾಡ್ತಾರೆ. ಜನ ನೋಡಿ ನಟನೆ ಮಾಡುವಂಥವ್ರು ಬಹಳ ಆಗ್ಬಿಟ್ಟಿದ್ದಾರೆ. ವೇಷಧಾರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಒಳಗೊಂದಿಟ್ಕೊಂಡು ಮನಸ್ಸಿನ ಒಳಗಡೆ ಒಂದು ಒಳಗಡೆ ಒಂದಿಟ್ಕೊಂಡು ಹೊರಗಡೆ ನಗುತ್ತಾ ಊಟ ಮಾಡ್ರಿ, ನೀರು ಕುಡೀರಿ, ಚೆನ್ನಾಗಿರ್ರಿ ಅಂತೇಳಿ ಹೇಳ್ತಾರೆ. ಇವತ್ತಿನ ಸಮಾಜ ಹೆಂಗಿದೆ ಅಂತೇಳಿ ಅನ್ನೋದಾದ್ರೆ, ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ನನ್ನನ್ನು ನಂಬಿದೆ ಅಂದ್ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡು. ಅನೇಕರು ದೇವರು ನಂಬಿದ್ದೀನಿ ಅಂತ ಹೇಳ್ತಾರೆ, ಪಾಪದ ಜೀವಿತ ಬಿಡ್ತಾ ಇಲ್ಲ, ಮೋಸದ ಜೀವಿತ ಬಿಡ್ತಾ ಇಲ್ಲ, ಅಕ್ರಮದ ಜೀವಿತ ಬಿಡ್ತಾ ಇಲ್ಲ. ಒಂದು ಅವ್ರಿಗೆ ಗೊತ್ತಿಲ್ಲ, ದೇವರು ಎಲ್ಲಾ ಕಡೆ ಆತನ ಕಣ್ಣುಗಳನ್ನು ನೋಡ್ತಾ ಇದ್ದಾರೆ, ಅದನ್ನ ಮರೆತು ಹೋಗ್ತಾ ಇದ್ದಾರೆ. ಗಂಡನಿಗೆ ಮೋಸ ಮಾಡಿ ಜೀವನ ಮಾಡ್ಬೋದು, ಅಥವಾ ಹೆಂಡತಿಗೆ ಮೋಸ ಮಾಡಿ ಗಂಡನು ಜೀವನ ಮಾಡ್ತಾ ಇರ್ಬೋದು, ಅಥವಾ ಮಕ್ಕಳಿಗೆ ಗೊತ್ತಿಲ್ಲದಂತೆ ಅನೇಕ ತಪ್ಪುಗಳನ್ನ ನೀವು ಮಾಡ್ತಾ ಇರ್ಬೋದು. ಆದರೆ ದೇವರಿಂದ ತಪ್ಪಿಸಿಕೊಳ್ಳೋದಕ್ಕೂ ಯಾರ ಕೈಲೂ ಆಗೋದಿಲ್ಲ ಅನ್ನೋದನ್ನ ಮರಿಬೇಡ್ರಿ. ಅನೇಕರ ಜೀವನಗಳು ಹೆಂಗಿದೆ ಅಂದ್ರೆ, ಲೋಕವನ್ನು ಬಿಡ್ತಾ ಇಲ್ಲ, ದೇವರನ್ನು ಬಿಡ್ತಾ ಇಲ್ಲ. ದೇವರನ್ನ ಹಿಡಿದುಕೊಂಡವನು ಅವನು ತಿಳ್ಕೊಳ್ತಾನೆ, ನಾನು ಗಟ್ಟಿಯಾಗಿ ನಿಂತುಕೊಳ್ತೇನೆ, ನಾನು ಎತ್ತರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ, ಉನ್ನತವಾದ ಆಶೀರ್ವಾದಗಳು ನನಗಿರ್ತದೆ ಅಂತೇಳಿ. ಲೋಕವನ್ನು ಪ್ರೀತಿಸುವವನಿಗೆ ಗ್ಯಾರಂಟೇ ಇಲ್ಲ. ಯಾಕಂದ್ರೆ ಲೋಕದಲ್ಲಿರುವುದೆಲ್ಲವೂ ಪಾಪ ಕೊಡುವ ಸಂಬಳ ಮರಣ, ಅದನ್ನು ತಿಳ್ಕೊ ಅಂತೇಳಿ ನಾನು ಹೇಳ್ತೇನೆ. ಕೀರ್ತನೆ ಬರೆದಂತ ಗ್ರಂಥದಲ್ಲಿ ಇವತ್ತಿನ ವಾಗ್ದಾನ 16ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಅಂತೇಳಿ ವಾಗ್ದಾನವನ್ನ ದೇವರು ಈ ದಿನ ಕೊಡ್ತಾ ಇದ್ದಾನೆ. ದಾವಿದನ ಒಂದು ಕಾವ್ಯವನ್ನು ಬರೆಯುವಾಗ ಆತನಿಗೆ ಆದಂತ ಅನುಭವವನ್ನ ಈ ವಾಕ್ಯದಲ್ಲಿ ಬರೆದಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಎಷ್ಟು ಧೈರ್ಯವಾಗಿ ಹೇಳ್ತದೆ ನೋಡ್ರಿ. ನನ್ನ ಎದುರು ಯಾರಿದ್ದಾರೆ ಅಂದ್ರೆ ಯೇಸು ಇದ್ದಾನೆ ಅಂತ ಹೇಳಿ. ಇವತ್ತು ನಿನ್ನ ಎದುರಿಗೆ ಯಾರಿದ್ದಾರೆ ಅಂತ ಹೇಳಿದ್ರೆ ಯಾರು ಅಂತ ಹೇಳ್ತಾ ಇದ್ದೀನಿ. ಹೇಳೋದಕ್ಕೆ ಪ್ರಶ್ನೆಗೆ ಉತ್ತರನೇ ಇಲ್ಲ. ಇವತ್ತು ನೀವು ಪ್ರಾರ್ಥನೆ ಕೇಳ್ತಾ ಇಲ್ಲ, ನಿನ್ನ ಮನೆಯಲ್ಲಿ ಅದ್ಭುತ ಆಗ್ತಾ ಇಲ್ಲ, ಮಕ್ಕಳನ್ನ ದೇವರು ಕೊಡ್ತಾ ಇಲ್ಲ, ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಎಲ್ಲದಕ್ಕೂ ಸಮಸ್ಯೆಗಳಿಗೆ ಕಾರಣ ಏನ್ ಗೊತ್ತಾ? ನಿನ್ನ ಎದುರಿಗೆ ದೇವರೇ ಇಲ್ಲ. ದಾವಿದನು ಹೇಳ್ತಾನೆ, ನನ್ನ ಎದುರು ದೇವರು ಇದ್ದಾನಪ್ಪ, ನಾನಾಗ ಭಯಪಡಲಿ ಅಂತ ಹೇಳ್ತಾ ಇದ್ದಾನೆ. ನನ್ನ ಎದುರಿಗೆ ದೇವರನ್ನ ಇಟ್ಕೊಂಡಿದ್ದಾನೆ, ನನ್ನ ಎದುರಿಗೆ ಅಲ್ಲ, ನನ್ನ ಮುಂದುಗಡೆ ಆತನಿದ್ದಾನೆ, ನನ್ನ ಬಲಗಡೆಯಲ್ಲಿ ಆತನು ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಅಂತ ಹೇಳ್ತಾನೆ. ಒಂದ್ಸಾರಿ ಹೇಳ್ತಾನೆ, ನನ್ನ ಮುಂದುಗಡೆ ದೇವರು ಹೋಗ್ತಾ ಇದ್ದಾನೆ, ಮುಂದುಗಡೆ ಇದ್ದಾನೆ. ಮಾತಾಡುವಾಗ, ನಾನು ನಡೆದಾಡುವಾಗ, ನಾನು ಹೋಗುವಾಗ ಬರುವಾಗ ನನ್ನ ಬಲಗಡೆಯಲ್ಲಿ ದೇವರು ಇರ್ತಾನೆ. ಆತನ ಬಲಗಡೆಯಲ್ಲಿ ಆತನು ಇರುವಾಗ ನಾನು ಯಾವತ್ತಿಗೂ ಕದಲುವುದೇ ಇಲ್ಲ. ಒಟ್ಟು ನನ್ನ ಜೊತೆಯಲ್ಲಿ ದೇವರಿದ್ದಾನೆ ಅಂತೇಳಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಇವತ್ತು ವಾಕ್ಯ ಕೇಳುವ ನಾನು, ನೀನು, ನಾವೆಲ್ಲರೂ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂತ ವಾಗ್ದಾನವಾಗಿ ಧೈರ್ಯವಾಗಿ ಹೇಳೋದಕ್ಕೆ ನಿನ್ನ ಜೀವಿತದಲ್ಲಿ ಆಗ್ತದೆ? ದೇವರಿಗೆ ನಿಯತ್ತಾಗಿ ನೀನು ಬದುಕ್ತಾ ಇದೀಯಾ? ಯಥಾರ್ಥವಾಗಿ ಬದುಕ್ತಾ ಇದೀಯಾ? ನೀನು ಯಥಾರ್ಥವಾಗಿ ಬದುಕಿದರೆ ನಿನ್ನ ಜೀವಿತದಲ್ಲಿ ಯಾರು ನಿನ್ನನ್ನು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನಿನ್ನ ಜೀವಿತಕ್ಕ ನಿನಗೆ ಸಮಾಧಾನ ಇಲ್ಲದಂತಾಗಿದೆ, ನೊಂದ ಹೃದಯವಾಗಿದೆ, ಅನೇಕ ಗಾಯಗಳಿದೆ ಅಂದ್ರೆ ನಿನ್ ಜೊತೆಯಲ್ಲಿ ದೇವರಿಲ್ಲ. ಕದಲ್ತಾ ಇದೀಯಾ, ಭಯಪಡ್ತಾ ಇದೀಯಾ, ಒಂದು ದುಷ್ಟ ಶಕ್ತಿಗಳು ನಿನ್ನನ್ನು ಆವರಿಸಿಕೊಳ್ತಾ ಇದೆ ಅಂದ್ರೆ ದೇವರು ನೀನು ಎದುರು ಇಟ್ಕೊಂಡಿಲ್ಲ ಅಂತೇಳಿ ನಾನು ಅನ್ಬಲ್ಲೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮಾರು ಮನಸ್ಸೋದಿಕ್ಕೋ, ದೇವರ ಕಡೆಗೆ ತಿರುಗು, ಪಾಪಗಳು ಬಿಡು. ಸಿನಿಮಾ ಹಾಡುಗಳನ್ನು ಬಾಯಲ್ಲಿ ಆಡೋದು, ಪಾಸ್ಟ್ರುಗಳು ಬಂದಾಗ ದೇವರ ಹಾಡುಗಳು ಆಡೋದು, ಈ ಒಂದು ಜೀವನಗಳನ್ನು ಬಿಡು. ಮನೆಯಲ್ಲಿ ಫಂಕ್ಷನ್ಗಳಾಗ, ಬೀದಿ ಫಂಕ್ಷನ್ಗಳಾಗ ಡ್ಯಾನ್ಸ್ ಕುಣಿಯೋದು, ವಿಗ್ರಹಾರಾಧನೆಗಳು, ನಿನ್ನ ಜೀವಿತದಲ್ಲಿ ಆ ಒಂದು ಡ್ಯಾನ್ಸ್ ಫಂಕ್ಷನ್ಗಳಲ್ಲಿ ಪ್ರಾರ್ಥನೆಗಳು ಮುಗಿದ ಮೇಲೆ ಹಿಂದೆಲ್ಲ ಸ್ಟೇಜ್ಗಳ ಮೇಲೆ ಡ್ಯಾನ್ಸ್ಗಳು ಆಡೋದು, ಸಿನಿಮಾ ಹಾಡುಗಳಿಗೆ ಕುಣಿಯೋದು, ಇದನ್ನು ಬಿಟ್ಬಿಡು. ಇವ್ ಕೆಲವರೆಲ್ಲ ನಿಮ್ ಜೀವಿತ ಬದಲಾವಣೆ ಹೊಂದಿಕೊಂಡಿಲ್ಲ. ಏನ್ ಪಾಸ್ಟರ್ ಏನ್ ಹೇಳುವಲ್ಲ ಅಂದ್ರೆ ನಮ್ಮನ್ನು ಒಪ್ಕೊಂಡಿದ್ದಾನೆ ಅಂತ ಹೇಳಲ್ಲ. ನಿಮ್ ಜೀವಿತದಲ್ಲಿ ನೀವು ಮಾಡ್ತಾ ಇರುವ ಅಕ್ರಮಗಳನ್ನು ನಿಮ್ಮನ್ನು ನಾಶ ಮಾಡ್ತಾ ಇದೆ. ನಿಮ್ಮ ಸ್ವಬುದ್ಧಿಗಳು, ದುಷ್ಟ ಶಕ್ತಿಗಳು, ಅಂಧಕಾರ ಶಕ್ತಿ, ಮಾಟ ಮಂತ್ರ ಶಕ್ತಿಗಳು, ನೀವು ನಡ್ಕೊಳ್ಳುವಂತ ದಾರಿ ನಿಮ್ಮನ್ನು ಪತನ ಮಾಡಿದ ದೇವರಲ್ಲ. ದೇವರು ಯಾವುದಕ್ಕೂ ಕೆಟ್ಟದಕ್ಕಾಗ್ಲಿ ಒಳ್ಳೇದಕ್ಕಾಗ್ಲಿ ಕಾರಣಕರ್ತನೇ ಅಲ್ಲ. ಆತ ನೋಡ್ತಾ ಇರ್ತಾನೆ ಅಷ್ಟೇ. ನೀನು ಆರಿಸ್ಕೊಳ್ಬೇಕಾಗಿರದೆ ನೀನು ಯಾವ ದಾರಿಯಲ್ಲಿ ಹೋಗ್ಬೇಕು ಎಂಬುದಾಗಿ ಇವತ್ತಿನ ವಾಕ್ಯದಲ್ಲಿ ಹೇಳ್ತಾನೆ ದಾವಿದನು, ನನ್ನ ಮುಂದುಗಡೆ ದೇವರಿದ್ದಾನೆ, ನಾನು
ಹೋಗುವಾಗಲೂ ಬರುವಾಗಲೂ ಈ ಎಡದಲ್ಲಿ ದೇವರು ಇರುವಾಗ ನಾನು ಕದಲಲ್ಲ ಅಂತ ಹೇಳ್ತಾನೆ. ನೀನೇನು ಹೇಳ್ತಾ ಇದೀಯ? ಒಂದ್ಸಲ ಆಲೋಚನೆ ಮಾಡ್ಕೊ. ನಿನ್ ಬದುಕು ಹೆಂಗಿದೆ, ನಿನ್ ಜೀವನ ಹೆಂಗಿದೆ ಅಂತೇಳಿ. ಸುಮ್ಮನೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನನ್ ಕಂಡ್ರೆ ಎಲ್ಲರೂ ಹೊಟ್ಟೆ ಉರ್ಕೊಳ್ತಾರೆ, ಅವರು ಬದುಕು ಸರಿ ಇಲ್ಲ ಅಂತೇಳಿ ಇವೆಲ್ಲ ಬಿಟ್ಬಿಟ್ಟು ನೀನ್ ಸರಿ ಇದೆಯಿಲ್ಲ ಫಸ್ಟ್ ನೋಡ್ಕೊ, ಜಾಗ್ರತೆ ಆಗಿರು. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಮಾರು ಮನಸ್ಸು ಹೊಂದ್ಕೊ, ಪಾಪಗಳು ಬಿಡು. ಈಗಲಾದ್ರೂ ಕ್ರಿಸ್ತನಲ್ಲಿದ್ದು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡು. ಆತನ ಹತ್ರ ಏಕಾಂತವಾಗಿ ಮಾತಾಡೋದನ್ನ ಕಲಿಯು. ಏಕಾಂತ ಉಪವಾಸ ಪ್ರಾರ್ಥನೆಗಳನ್ನ ಮಾಡು. ದೇವರು ದಾವೀದನ ಜೊತೆ ಇದ್ದಾನೆ, ಅದರ ನಿನ್ನ ಜೊತೆಲಿ ಇದ್ದೇ ಇರ್ತಾನೆ. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.